ಎಲ್ಲರೂ ಬದುಕೋದು ಎದಕ್ಕಂತಂದ್ರೆ ಸಮಾಧಾನಕ್ಕೋಸ್ಕರನ ಬದುಕೋದು. ಚಿಂತೆ ಮಾಡಂಗಿಲ್ಲ, ಏನು ಚಿಂತೆ ಮಾಡಂಗಿಲ್ಲ. ಬರೀ ಚಿಂತೆ ಮಾಡಿ ನಾವೆಲ್ಲ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳಕತ್ತೇವೆ. ನಮಗೆ ಯಾಕೆ ದುಃಖಗಳು ಬರ್ತಾವೆ? ಪ್ರತಿಯೊಬ್ಬ ಮನುಷ್ಯನಿಗೂ ಯಾಕೆ ದುಃಖಗಳು ಬರ್ತಾವೆ? ಇದನ್ನು ತಿಳ್ಕೋಬೇಕಂತ ತಿಳ್ಕೊಂಡು ಬಸವಣ್ಣ ಮನೆಯನ್ನು ಬಿಟ್ಟ, ಪ್ರಧಾನಮಂತ್ರಿ ಪಟ್ಟವನ್ನೇ ಬಿಟ್ಟ, ತ್ಯಾಗ ಮಾಡಿದ. ಬುದ್ಧ ಅವನೂ ಸಹಿತ ಅರ್ಧ ರಾತ್ರಿಯಲ್ಲಿ ಮನೆಯನ್ನು ಬಿಟ್ಟ. ಏನು ತಿಳ್ಕೋಬೇಕು? ಮನುಷ್ಯನಿಗೆ ಯಾಕೆ ದುಃಖ? ಈ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಎಲ್ಲ ಮಹಾತ್ಮರು ಮನೆಯನ್ನು ಬಿಟ್ಟರು. ಇದರ ಒಂದು ಸೂತ್ರವನ್ನು ಬುದ್ಧ ಕಂಡಿಡದ. ಏನಂತ ಕಂಡಿಡದ? ಯಾಕೆ ದುಃಖ ಮನುಷ್ಯನಿಗೆ ಅನ್ನುವಂಥ ಪ್ರಶ್ನೆಗೆ ಬುದ್ಧ ಉತ್ತರವನ್ನು ಹೇಳಿದ. ಏನು ಹೇಳಿದ? ಆಸೆಯೇ ಮೂಲ. ದುಃಖದ ಮೂಲ ಯಾವುದಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಆಸೆ. ನಮ್ಮೆಲ್ಲರ ಆಸೆ ಏನತ್ತಂದ್ರೆ ಭಗವಂತ ಎಷ್ಟು ಕೊಟ್ಟನ ಅಷ್ಟರೊಳಗೆ ಬದುಕಂಗಿಲ್ಲ ನಾವು. ಇನ್ನೊಂದು ಸ್ವಲ್ಪ ಬೇಕು. ನಮಗೆ ಎಷ್ಟು ಕೊಟ್ಟನ, ಇನ್ನೊಬ್ಬರ ಮನ್ಯಾಗ ಭಗವಂತ ಎಷ್ಟು ಕೊಟ್ಟನ ಅದಕ್ಕಿಂತ ಜಾಸ್ತಿ ಬೇಕು. ಇವತ್ತು ಚಲೋ ಮನೆ ಕಟ್ಟೇವಂದ್ರೆ ಮಗ್ಗಲ್ಕಿನ ಮನೆಯವ ಡಬಲ್ ಅಂತಸ್ತು ಮನೆ ಕಟ್ಟ್ಯಾನತ್ತಂದ್ರೆ ನಮ್ಮ ತ್ರಿಬಲ್ ಆಗ್ಬೇಕು. ಅವ್ರ ಮನ್ಯಾಗ ಟಿವಿ ಐತೆ ಅಂದ್ರೆ ನಮ್ಮ ಮನ್ಯಾಗ ಅದಕ್ಕಿಂತ ದೊಡ್ಡ ಟಿವಿ ತರ್ಬೇಕು. ಅವ್ರ ಮನ್ಯಾಗ ಒಂದು ಚಲೋ ಫ್ರಿಜ್ ತಂದಾರತ್ತಂದ್ರೆ ಅದಕ್ಕಿಂತ ದೊಡ್ಡ ನಮ್ಮ ಮನ್ಯಾಗ ಒಳಗೆ ಬೇಕು. ಒಟ್ಟು ಅವ್ರ ಕಾರ್ ತಂದಾರಂದ್ರೆ ಅದಕ್ಕಿಂತ ದೊಡ್ಡ ಕಾರ್ ನಮ್ಮ ಮನೆ ಒಳಗೆ ಬೇಕು. ಇನ್ನೊಬ್ಬರು ನೋಡಿ ಬದುಕಾಗ್ತೀವಿ. ಭಗವಂತ ಎಷ್ಟು ಕೊಟ್ಟನ ಅಷ್ಟರೊಳಗೆ ನಾವು ಸಂತೃಪ್ತ ಇಲ್ಲ. ಒಟ್ಟು ಇನ್ನೊಬ್ಬರು ನೋಡಿ ನಾವೆಲ್ಲರೂ ಕೂಡ ದುಃಖಿಗಳಾಗ್ತಾ ಇದ್ದೇವೆ. ನಮ್ಮ ಬದುಕು ಯಾವಾಗ ಶಾಂತ ಆಗ್ತದಂದ್ರೆ ಇನ್ನೊಬ್ಬರು ನೋಡಿ ಬದುಕಿದಾಗ. ನಮಗೆ ಅಡ್ಡಾಡಕ್ಕೆ ನಮಗೆ ಕಾರ್ ಐತೆ ಅಂದ್ರೆ ನಾವು ಹೆಲಿಕಾಪ್ಟರ್ ಇದ್ದವ್ರು ನೋಡಿ ಬದುಕಕ್ಕೆ ಹೋಗ್ಬಾರ್ದು, ಬೈಕ್ ಇದ್ದವ್ರು ನೋಡಿ ನಾವು ಬದುಕಬೇಕು. ನಮಗೆ ಬೈಕ್ ಕೊಟ್ಟಾನ ಅಡ್ಡಾಡಕತ್ತಂದ್ರೆ ಕಾರ್ ಇದ್ದವ್ರು ನೋಡಿ ಬದುಕಕ್ಕೆ ಹೋಗ್ಬಾರ್ದು, ಸೈಕಲ್ ಇದ್ದವ್ರು ನೋಡಿ ಬದುಕಬೇಕು. ಸೈಕಲ್ ಕೊಟ್ಟಾನತ್ತಂದ್ರೆ ಬೈಕ್ ಇದ್ದವ್ರು ನೋಡಿ ಬದುಕಕ್ಕೆ ಹೋಗ್ಬಾರ್ದು, ನಡ್ಕೊತ ಹೊಂಟವ್ರು ನೋಡಿ ಬದುಕಬೇಕು. ನಡ್ಕೊತ ಅಡ್ಡಾಡಕ್ಕೆ ಭಗವಂತ ಕಾಲು ಕೊಟ್ಟಾನತ್ತಂದ್ರೆ ಸೈಕಲ್ ಇದ್ದವ್ರು ನೋಡಿ ಬದುಕಕ್ಕೆ ಹೋಗ್ಬಾರ್ದು. ಒಬ್ಬೊಬ್ಬರಿಗೆ ಒಂದ ಕಾಲು ಕೊಟ್ಟಿರ್ತಾನೆ, ಅವ್ರು ನೋಡಿ ಬದುಕಬೇಕು. ಒಂದ ಕಾಲು ನಮಗೆ ಕೊಟ್ಟಾನತ್ತಂದ್ರೆ ಎರಡು ಕಾಲು ಇದ್ದವ್ರು ನೋಡಿ ಬದುಕಕ್ಕೆ ಹೋಗ್ಬಾರ್ದು. ಒಬ್ಬೊಬ್ಬರಿಗೆ ಭಗವಂತ ಎರಡು ಕಾಲು ಕೊಟ್ಟಿರಂಗಿಲ್ಲ, ಅವ್ರು ನೋಡಿ ಬದುಕಬೇಕು. ನಮ್ಕಿಂತ ಮ್ಯಾಲಿದ್ದವ್ರು ನೋಡಿ ಬದುಕಕ್ಕೆ ಹೋಗ್ಬಾರ್ದು, ನಮ್ಕಿಂತ ತಳಗಿದ್ದವ್ರು ನೋಡಿ ಬದುಕಬೇಕು. ಭಗವಂತ ನಮ್ಗೆ ಇಟ್ರ ಕೊಟ್ಟಾನಲ್ಲಪ್ಪ ಅಂತ ನಾವೆಲ್ಲರೂ ಕೂಡ ಸಮಾಧಾನವಾಗಬೇಕು. ಅಂದ್ರೆ ನಮ್ಮ ಬದುಕು ಸುಂದರವಾಗ್ತದ, ನಮಗೆ ದುಃಖ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕು ನೆಮ್ಮದಿಯ ಬದುಕು ಆಗ್ತದ. ನಾವು ಇನ್ನೊಬ್ಬರಿಗೆ ಒಟ್ಟು ಅವ್ರಿಗೆ ಆಗ್ತದಂದ್ರೆ ಅವ್ರಿಗೆ ಒಳ್ಳೇದಾಗಬಾರ್ದು. ಒಟ್ಟು ನನಗೆ ಅಟ್ಟ ಬರ್ಬೇಕೆಲ್ಲ, ನನಗೆ ಅಟ್ಟ ಎಲ್ಲ ಆಗ್ಬೇಕು. ಇದು ಅವ ಹಿಂಗ ಒಬ್ಬ ಕರ್ಗ ಇರ್ತಾರಲ್ರಿ, ಯಾವ ದೇಶದವ್ರಿ ಅವರು? ಆಫ್ರಿಕಾ, ಉಗಾಂಡದವರು, ದಕ್ಷಿಣ ಆಫ್ರಿಕಾದವರು ಎಲ್ಲ ಕರ್ಗ ಹುಟ್ಟಿರ್ತಾವ ಊಟದಾಗ. ಹಿಂಗ ನಮ್ಮ ಭಾರತ ದೇಶದ ಒಬ್ಬ ವ್ಯಕ್ತಿ ಮತ್ತು ಆಫ್ರಿಕಾ ದೇಶದ ಒಬ್ಬ ವ್ಯಕ್ತಿ ತಪಸ್ಕುಂತರು ಸಮುದ್ರದ ದಡದೊಳಗೆ. ಇಬ್ರು ತಪಸ್ಕುಂತರು. ಅವರಿಬ್ಬರ ತಪಸ್ಸಿಗೆ ಆ ಭಗವಂತ ಒಲದ ಕೇಳಿದ. ಫಸ್ಟ್ ಭಾರತ ದೇಶದವನ ಹತ್ರ ಬಂದ, ನಿನಗೇನು ವರ ಬೇಕು ಕೇಳು, ನಿನಗೆ ಬೇಕಾದ ವರನ ಕೊಡ್ತೀನಿ ಅಂದ. ಅವಾಗ ಅವ ಅಂದ, ಭಾರತ ದೇಶದವ, ನಾ ವರ ಕೇಳತ್ತೀನಿ, ಮೊದಲು ಅವ ಏನು ಆಫ್ರಿಕಾದವ ಕುಂತಾನಲ್ಲ ಕರೀಮ, ಅವನ ಹತ್ರ ಹೋಗಿ ಕೇಳ್ಕೊಂಬ ಅಂದ. ಅವ ಭಗವಂತ ಆಯ್ತು ಅಂತ ತಿಳ್ಕೊಂಡು ಅವನ ಹತ್ರ ಹೋದ. ಅವಾಗ ಅವ ಕೇಳಿದ, ನಿನಗೇನು ವರ ಬೇಕಪ್ಪ ಅಂತ ಕೇಳಿದ. ಅವಾಗ ಅವ ಆಫ್ರಿಕಾದವ ಹೇಳಿದ, ನನಗೇನು ವರ ಬೇಕಂದ್ರೆ ನಾ ಹುಟ್ಟದಾಗಿನಿಂದ ಬರೀ ಕರ್ರಗಾಗಿ ಹುಟ್ಟೀನಿ, ನನಗೇನೈತೆ ಅಂದ್ರೆ ಬೆಳ್ಳಗಾಗಿ ಜನರ ಜೋಡಿ ಚಂದ ಕಾಣಿಸ್ಕೋಬೇಕಂತ ನನಗೆ ಆಸೆ ಬಂದದ. ಅದಕ್ಕೆ ನನಗೆ ಕರ್ಗಿದ್ದ ದೇವನ್ನ ಒಂದು ಸ್ವಲ್ಪ ಬೆಳ್ಳಗ ಮಾಡು ಅಂತ ಭಗವಂತಗೆ ವರ ಕೇಳಿದ. ಅವಾಗ ತಥಾತ್ಸು ಅಂದ ಭಗವಂತ.
ಆಯ್ತಪ್ಪ ನೀನು ಕರ್ಗಿದ್ದ ದೇಹ ಎಲ್ಲ ಹೋಗಿ ಬೆಳ್ಳಗಾಗಲಿ ಅಂತ ಆ ಭಗವಂತ ಆಶೀರ್ವಾದ ವರ ಕೊಟ್ಟ. ಆಮೇಲೆ ಭಾರತ ದೇಶದವನ ಹತ್ರ ಬಂದ, ನಿನಗೇನು ವರ ಬೇಕು ಅಂತ. ಅವ ಏನು ಕೇಳಿದ, ಅವ ಕರ್ಗಿದ್ದ ಬೆಳಗ್ಗೆ ಮಾಡಂದ, ಬೆಳಗ್ಗೆ ಆಗಂಗೆ ವರ ಕೊಟ್ಟೆ. ನಿನಗೇನು ಬೇಕಂದಾಗ ಅವ ಭಾರತ ದೇಶದವ ಹೇಳಿದಂತ, ಅವನೇನು ಕರ್ಗಿದ್ದವನು ಬೆಳಗ್ಗೆ ಮಾಡಿ ಅಲ್ಲ, ಅವ ಬೆಳಗಿದ್ದ ಒಳ್ಳೆ ಕರ್ಗಾಗಬೇಕಿದ ನನ್ನ ವರ ಅಂದ ಅವ. ಅವನು ಒಳ್ಳೆ ಕರ್ಗ ಮಾಡ, ಇದಕ್ಕಿಂತ ದೊಡ್ಡ ವರವೆಲ್ಲ ನನಗಿದ ವರ ಕೊಡು ಅಂದ. ಅಂದರೆ ಇನ್ನೊಬ್ಬರಿಗೆ ಒಳ್ಳೇದಾಗ್ತದಂದ್ರೆ ನಮ್ಗೆ ಸಮಾಧಾನ ಇಲ್ಲ. ಒಟ್ಟು ಇನ್ನೊಬ್ಬರು ಹೆಂಗಿದ್ರೆ ಹಂಗೆ ಇರ್ಬೇಕು, ಒಟ್ಟು ನಾವು ಉದ್ಧಾರ ಆಗ್ಬೇಕು. ಸ್ವಾರ್ಥ ಮನೋಭಾವ ಇಟ್ಟುಕೊಂಡು ನಾವೆಲ್ಲರೂ ಸಹಿತ ಬದುಕ್ತಾ ಇದ್ದೇವೆ. ಅದಕ್ಕೆ ಸ್ವಾರ್ಥ ಅಳಿದೋಗ್ತದ, ನಿಸ್ವಾರ್ಥ ಶಾಶ್ವತವಾಗಿ ಭೂಮಿ ಮೇಲೆ ಉಳಿತದ. ನಿಸ್ವಾರ್ಥಿಯಾಗಿ ನಾವೆಲ್ಲರೂ ಸಹಿತ ಬದುಕುವಂಥ ಬದುಕು ನಮ್ಮೆಲ್ಲರದು ಕೂಡ ಆಗಲಿ ಅಂತಕ್ಕಂಥ ಮಾತೇಳಿ, ಒಟ್ಟು ನಾವು ಹೆಂಗೆ ಬದುಕಬೇಕಂತಂದ್ರೆ ಒಳ್ಳೇದು ಬಯಸ್ಬೇಕು ಎಲ್ಲರಿಗೂ ಸಹಿತ. ಇನ್ನೊಬ್ಬರಿಗೆ ನಾವೆಲ್ಲ ಒಳ್ಳೇದು ಬಯಸಿದ್ರೆ ಆ ಭಗವಂತ ನಮಗೂ ಒಳ್ಳೇದು ಮಾಡ್ತಾನೆ. ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ದಾರಿಗೆ ಹೂವು ಹಾಕೋಣ, ನಮ್ಮ ಬೆಣ್ಣಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ, ನಮ್ಮ ಮನೆಗೆ ಕಲ್ಲು ಒಗೆಯಲು ಅವರ ಹೊಸ್ತಿಲಿಗೆ ಹಣ್ಣು ಹಾಕೋಣ. ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಲಬಹುದು ಅನ್ನುವಂಥ ಮನಸ್ಥಿತಿ ಯಾರಲ್ಲಿ ಇರ್ತದಲ್ಲ, ಅವ್ರು ಈ ಜಗತ್ತಿನೊಳಗೆ ದೊಡ್ಡವರಾಗ್ತಾರೆ. ಅದಕ್ಕೆ ಇನ್ನೊಬ್ಬರಿಗೆ ಒಳ್ಳೇದ ಬಯಸ್ಬೇಕು. ಲಾಸ್ಟ್ ಒಂದು ಕತೆ ಹೇಳಿ ಮುಗಿಸ್ಬಿಡ್ತೇನೆ. ಹೇಳಬೇಡ, ಮುಗಿಸ್ಲೆ. ಮಗು ಸಣ್ಣಾಗಿದ್ರೆ ಜೋರು ಚಪ್ಪಾಳೆ ತಟ್ರಿ. ಎಂಥ ಆಸಕ್ತಿ ಐತ್ರಿ. ನಿನ್ನೆ ಆಟ ಆಡ್ಸಕತ್ತಿದ್ದೀವಿ, 9 ಮೇಲೆ ಆಯ್ತು, ಎಲ್ಲರೂ ಎದ್ದು ಹೊಂಟ್ಬಿಟ್ರು. ಮತ್ತು ಮಾತಾಡಕತ್ತೀವಿ ಕುಂತೀರಿ ಅಂದ್ರೆ ಮತ್ತು ನೀವು ಗಟ್ಟಿ ಮತ್ತು ಭಾಳ ಖುಷಿ ಆಯ್ತು. ಇನ್ನೊಬ್ಬರಿಗೆ ಒಳ್ಳೇದು ಬಯಸುವಂಥ ಮನೋಭಾವ ನಮ್ಮಲ್ಲಿ ಬಂದಾಗ ನಮಗೂ ಒಳ್ಳೇದು ಆಗ್ತದೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಈ 3 ಮಂದಿ ಕುಡುಕರು ಎಲ್ಲಿಗೆ ಹೊಂಟಿದ್ರು? ಬಾಗಲಕೋಟೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಹೋಗ್ಬೇಕಂತ ಟಿಕೆಟ್ ತೆಗ್ಸ್ಕೊಂಡ್ರು. ಆ ಟ್ರೈನ್ ಒಳಗೆ ಹತ್ಬೇಕಂತ ಹೋಗ್ತಾರೆ. ಆದ್ರೆ ಆ ಸಂದರ್ಭದೊಳಗೆ ಏನಾಗ್ತದೆ ಅಂದ್ರೆ ಆ ಡೆಬ್ಬಿ ಎಲ್ಲ ಜನರಲ್ ಡೆಬ್ಬಿ ಫುಲ್ ಪ್ಯಾಕ್ ಆಗಿಬಿಟ್ಟಿರುತ್ತೆ, ನಿಂತ್ಕೊಳ್ಳೋಕ್ಕೂ ಜಾಗ ಇರಂಗಿಲ್ಲ. ಅವಾಗ 3 ಮಂದಿಗೆ ತಲೆ ಕೆಟ್ಟಂಗಾತ. ಅಲ್ಲೋ ದೋಸ್ತ, ನಾವರ ಬೆಂಗಳೂರಿಗೆ ಹೋಗ್ಬೇಕಂತ ಬಂದೇವಿ, ಇಲ್ಲಿರ ಡೆಬ್ಬಿ ಎಲ್ಲ ಫುಲ್ ಪ್ಯಾಕ್ ಆಗ್ಯದ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಹೆಂಗೆ ಹೋಗೋದು ಬೆಂಗಳೂರ್ಕಂತ 3 ಮಂದಿ ವಿಚಾರ ಮಾಡಿದಾಗ ಒಬ್ಬ ದೋಸ್ತನಂತ, ದೋಸ್ತ ನೀ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ, ಇಡೀ ಡೆಬ್ಬಿನ ನಾ ಖಾಲಿ ಮಾಡ್ತೀನಿ ಅಂತ ಆ ಡೆಬ್ಬಿ ಒಳಗೆ ಹತ್ತಿದ್ದ. 10 ಕೇಸಿಂದ ಅಲ್ಲಿರುವಂಥ ಜನರಿಗೆ ಸುಳ್ಳು ಹೇಳ್ಬಿಟ್ಟ. ಈ ಡೆಬ್ಬಿ ಒಳಗೆ ದೊಡ್ಡೊಂದು ಆಘಾತ ಆಗೈತಿ. ಏನಾಗೈತಿ? ಈ ಡೆಬ್ಬಿ ಒಳಗೆ ದೊಡ್ಡ ನಾಗರಾವ್ ಬಂದೈತಿ ಅಂತ ಸುಳ್ಳು ಹೇಳ್ಬಿಟ್ಟ. ಜನ ಯಾಜ್ಞವು ಬಿದ್ನ್ಯೋ ಅಂತ ತಿಳ್ಕೊಂಡು ಆ ಡೆಬ್ಬಿಯಿಂದ ಎಲ್ಲ ಜನ ತಳಗಿಳಿದ್ರು, ಜೀವಕ್ಕೆ ಎದುರಿ ಓಡಿ ಹೊಂಟ್ರು ಎಲ್ಲರೂ. ಅವಾಗ ಇವ್ರು 3 ಮಂದಿ ಹತ್ತಿದ್ರು. ಹತ್ತಿ ಒಂದು ಅರ್ಧ ತಗೊಂಡ್ರು, ಇನ್ನರ್ಧ ಉಳಿದಿತ್ತೇನು? ಏನು? ಸಾರಾಯಿ ಅಂತ ನೋಡಿ, ದಾರು ಅಂತ. ಯಾಕೆ ನೀರು ಕುಡ್ದಿರ್ಬಾರ್ದನ್ನ? ದಾರುನ ಹೆಂಗೆ ಕುಡಿಬೇಕು? ಕುಡಿದಂದ್ರೆ ಒಟ್ಟು ದಾರುನ. ನೀವೇನು ಹೇಳಿರಲ್ಲ ಅದ ಕುಡಿದ್ರು ಅವರು. ಅರ್ಧ ಉಳಿದಿತ್ತು ಕೊಡೋದು ಫುಲ್ ನಿಶೆ ಆಯ್ತು, ನಿದ್ದೆ ಎತ್ತು ಮಲ್ಕೊಂಡ ಮ್ಯಾಗ ನೆಸ್ಕಿನ್ ಜಾವ ಇಂಪಾರ್ಟೆಂಟ್, ಮೋದಿ ಕಾಲ್ ಮಾಡಿರ್ಬೋದು. ಹಾಂ, ಈ ಕಡೆ ಏನು ಹೇಳಾಕತ್ತಿದ್ದೆ? ನಿಶೇರ್ ನಿದ್ದೆತ್ತು ಮಲ್ಕೊಂಡ್ರು. ಬೆಳಗ್ಗೆ ನೆಸ್ಕಿನ ಜಾವ 5 ಗಂಟೆ ಆಯ್ತು. 5 ಗಂಟೆ ಆದಾಗ ಒಬ್ಬ ಹುಡುಗ ಚಾ ಇಡ್ಲಿ ವಡ ಅಂತ ಮಾರ್ಕೋತ ಬಂದ. ಅವಾಗ ಇವ್ರು 3 ಮಂದಿಗೆ ಎಚ್ಚರ ಆತು. ಆ ಹುಡುಗ ಕೇಳಿದ್ರಿ, ಈ ಡೆಬ್ಬಿಗೆ ಎಲ್ಲಿ ನಿಂತದ? ಇದು ಬಾಗಲಕೋಟೆಯಿಂದ ಬೆಂಗಳೂರಿಗೆ ಹೋಗೋ ಟ್ರೈನ್ ಅದ, ಆದರೆ ಈಗ ಇದು ಟ್ರೈನ್ ಎಲ್ಲಿ ನಿಂತದ ಅಂತ ಆ ಹುಡುಗಗೆ 3 ಮಂದಿ ಪ್ರಶ್ನೆ ಕೇಳಿದ್ರು. ಅವಾಗ ಆ ಹುಡುಗ ಹೇಳಿದ, ಈ ಟ್ರೈನಿಗೆ ಎಲ್ಲಿ ನಿಂತದ ಅಂತಂದ್ರೆ ಬಾಗಲಕೋಟೆ ಒಳಗೆ ನಿಂತದ ಅಂತ. ಅವಾಗ 3 ಮಂದಿಗೆ ಎಗ್ದುಮ್ ಶಾಕ್ ಕೊಡ್ದಂಗೆ ಆತು.
ಅಲ್ಲೋ ಇದು ಬೆಂಗಳೂರಿಗೆ ಹೋಗೋದು ಇನ್ನೂ ಬಾಗಲಕೋಟೆಗೆ ಯಾಕೆ ನಿಂತದ ಅಂತ ಆ ಹುಡುಗ ಕೇಳಿದಾಗ ಆ ಹುಡುಗ ಹೇಳಿದಂತ, ಇದು ಯಾಕೆ ಇಲ್ಲಿ ನಿಂತದಂದ್ರೆ ನಿನ್ನೆ ಯಾರ 3 ಮಂದಿ ಮಂಗ್ಯಾನ ಮಕ್ಕಳು ಬಂದು ಈ ಡೆಬ್ಬಿ ಒಳಗೆ ಹಾವು ಬಂದೈತಿ ಅಂತ ಹೇಳ್ಯಾರ, ಅದಕ್ಕಿದು ಒಂದು ಡೆಬ್ಬಿ ಅಟ್ಟ ಇಲ್ಲಿ ಬಿಟ್ಟು ಉಳ್ಕಿದ ಡೆಬ್ಬಿ ಎಲ್ಲ ಬೆಂಗಳೂರಿಗೆ ಕೊಯ್ದಾರ ಅಂದ್ರೆ ಅರ್ಥ ಆತನೇ ಹೋಗತಿ. ಅವ್ರೇನು ಮಾಡಿದ್ರು, ಇನ್ನೊಬ್ಬರನ್ನು ಇಳಿಸೋ ಕೆಲಸ ಮಾಡಿದರು, ತಾವು ಅಲ್ಲೇ ಉಳಿದ್ರು. ಇನ್ನೊಬ್ಬರನ್ನು ಹತ್ಸೋ ಕೆಲಸ ಮಾಡಿದ್ರು ಅಂದ್ರೆ ತಾವು ಹತ್ತಿ ಬೆಂಗಳೂರು ಮುಡ್ತಿದ್ರು. ಅದಕ್ಕೆ ನಮ್ಮ ಸ್ವಭಾವ, ನಮ್ಮ ಮನಸ್ಸು ಹೆಂಗಿರ್ಬೇಕಂತಂದ್ರೆ ಇನ್ನೊಬ್ಬರನ್ನು ಕೈ ಹಿಡಿದು ಎತ್ತುವಂಥ ಗುಣ ಇರಬೇಕೆ ಹೊರತು ಇನ್ನೊಬ್ಬರು ಬೆಳಾಕತ್ತಾರ ಅಂದ್ರೆ ಅವನು ಒದಿಯುವಂಥ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ತಟ್ಟುವ ಕೈಗಳು ಶ್ರೇಷ್ಠ ಆಗುವುದಿಲ್ಲ, ಬಿದ್ದ ವ್ಯಕ್ತಿಯನ್ನು ಯಾವ ಕೈಗಳು ಎತ್ತಿಡಿತಾವಲ್ಲ ಆ ಕೈಗಳು ಭಾಳ ಶ್ರೇಷ್ಠ ಆಗ್ತಾವೆ. ಆಳುವ ವ್ಯಕ್ತಿಯ ಕಾಲಿಡ್ದವ್ರು ದೊಡ್ಡವರಾಗೋದಿಲ್ಲ, ಅಳುವ ವ್ಯಕ್ತಿಯ ಕಣ್ಣೀರು ಒರೆಸ್ದವ್ರು ದೊಡ್ಡವರಾಗ್ತಾರ. ಹಿಂಗ ಹೃದಯ ಶ್ರೀಮಂತಿಕೆ, ಹೊರ್ಗಿನ ಶ್ರೀಮಂತಿಕೆ ಅಳದು ಹೋಗ್ತದ. ಇವತ್ತು ಬಂಗಾರ ಕಳಿಸ್ರಿ, ಮನಿ ಮ್ಯಾಗ ಮನಿ ಕಟ್ರಿ, ಆಸ್ತಿ ಮ್ಯಾಗ ಆಸ್ತಿ ಇಡ್ರಿ, ಎಲ್ಲ ಅಳದು ಹೋಗ್ತದ. ಹೊರ್ಗಿನ ಶ್ರೀಮಂತ ಎಲ್ಲ ಕಳೆದು ಹೋಗ್ತದ. ಆದ್ರೆ ಒಳಗಿನ ಶ್ರೀಮಂತಿಕೆ ಏನೈತಲ್ಲ, ಹೃದಯ ಶ್ರೀಮಂತಿಕೆ, ಅದು ಅಟ್ಟ ಈ ಭೂಮಿ ಒಳಗೆ ಶಾಶ್ವತವಾಗಿ ಉಳಿತದ ಅಂತಕ್ಕಂಥದ್ದು ನಾವೆಲ್ಲ ಅರ್ಥವನ್ನು ಮಾಡ್ಕೊಂಡ ಮುಗಿಸ್ರಿ ಅಂತ ಚಪ್ಪಾಳೆ ತಟ್ಟಾಕತ್ತೀರಿ. ನಿಮ್ಮ ಕಷ್ಟ ನಾ ಅರ್ಥ ಮಾಡ್ಕೊಂಡೇನೆ. ಇವತ್ತು ನಮ್ಮ ಆಲ್ವಾಳ ಸನಾಳದವ್ರು ಬಂದಾರ ಅಂತ ಜಾಸ್ತಿ ಮಾತಾಡಿದೆ. ಇವತ್ತು ನಮ್ಮ ಅವುಗಳು ನೋಳೆ ನಾಡ್ದ ಏನೈತೆ ವಿಶೇಷ ನೆನಪೈತಲ್ಲ? ಯಾರ್ಯಾರು ಬರ್ತೀರಿ ಕೈ ಎತ್ರಿ. ಈ ಉಳ್ಕಿದವ್ರು ಬರಂಗಿಲ್ಲ. ಸೊದ್ದಾತ್ವ 5 ದಿನ ಇಲ್ಲಿ ಮಾಡಿದ್ದು ನಾನು. ಬರ್ತೀರೇ ಇಲ್ಲ? ಹರಿಶಾನಂದ ಅಪ್ಪಗಳು ಬರ್ತಾರೆ ನಮ್ಮ ಜೊತೆ ಪಾದಯಾತ್ರೆಗೆ. ನಾನು ನಿಮ್ಮ ಜೊತೆ ಇರುತ್ತೇನೆ. ಹಿರಿಯರ ಇದೊಂದು ಅದ್ಭುತ. ಇದು ಯಾವ ಊರಿಗೂ ಚಾನ್ಸ್ ಕೊಟ್ಟಿಲ್ಲ. ಅವ್ರ ಊರನವ್ರು ನಮ್ಮ ಊರಾಗ ಯಾಕೆ ಮಾಡಲಿಲ್ಲರಿ ಅಂತ ಆಮೇಲೆ ಪ್ರಶ್ನೆ ಕೇಳ್ತಾರೆ ನನಗೆ ಅವ್ರು. ಹಾಂ, ಎಲ್ಲರೂ ಕೂಡಿ ಪಾದಯಾತ್ರೆ ಮಾಡಿ ಎಲ್ಲರ ತಲೆ ಮ್ಯಾಗ ಬುತ್ತಿ ಒತ್ಕೊಂಡ ಅಲ್ಲಿ ಹೋಗಿ ಪಾದಯಾತ್ರೆ ಮುಗಿಸಿ ಒಲೆ ಮಠಕ್ಕೆ ಹೋಗಿ ಎಲ್ಲರೂ ಕೊಂತ ಪ್ರಸಾದ ಮಾಡಿ ಒಳ್ಳೆ ಬಸ್ ಹತ್ತು ಬಂದ್ಬಿಡೋದು. ಅದಕ್ಕೆ ಯಾರ್ಯಾರು ಬರ್ತೀರವ ಈ ಕೈ ಹತ್ರ ನೋಡೋಣ. ಆತ್ಮಸಾಕ್ಷಿಯಿಂದ ಕೈ ಹತ್ರ ಅವ ಕ್ಯಾನ್ಸಲ್, ಪಾದಯಾತ್ರೆನ ಕ್ಯಾನ್ಸಲ್, ಬೇಡ ಬೇಡ. ಅಲ್ಲಿ ಅಂತಿರ್ತಾರವ್ರು ಜಮಖಂಡಿ ಮಂದಿ. ಈ ಉಲ್ಯಾಳದವ್ರು ಊರಾಗ ಇಟ್ಟ ಜನ ಅದಾರ ಅಂತಂದ್ರೆ ನಿಮ್ಮೂರು ಮರ್ಯಾದೆ ನೀವ ತಕ್ಕೋತೀರಲ್ಲಿ. ಅದಕ್ಕೆ ನೀವೆಲ್ಲ ಬರ್ತೀನಿ ಒಗ್ಗಟ್ಟಿನಿಂದ ಹೋಗೊಂಡ್ರಿ ಅಜ್ಜರ ಅಂತ ತಿಳ್ಕೊಂಡು ಶಿವ ಶಿವ ಹರ ಹರ ಬಸವ ಬಸವ ಅನ್ಕೋತ ಹೋಗೊಂಡ್ರಿ ಅಜ್ಜರ ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತ. ರವಿವಾರ ಐತೆ ಹೆಂಗಿದ್ರು ಅವಾಗ ಸೂಟಿ ಎಲ್ಲ ಬಂದ್, ಧಾರಾವಾಹಿ ಬಂದ್, ಸಾಲಿ ಬಂದ್, ನೌಕರಿ ಬಂದ್, ಎಲ್ಲ ಬಂದ್. ಎಲ್ಲರೂ ರೆಡಿ ಆರಿ, ಎಲ್ಲರೂ ಬುತ್ತಿ ಕಟ್ಕೋರಿ. ನಾಡ್ದ ದಿವಸ ನಾಳೆ ಕಾರ್ಯಕ್ರಮ ಮಂಗಲವನ್ನು ಮಾಡಿ ಅದರ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತೇಳಿ ನಾಳೆ ಇನ್ನೊಂದು ಎಲ್ಲರೂ ಬರುವಾಗ್ಯವ. ನಾಳೆ ಮುಕ್ತಾಯ ಸಮಾರಂಭ ಐತಿ. ನಾಳೆ ಎಲ್ಲ ಶರಣ ಬಾಂಧವರು ಬರುವಾಗ 2 ಮೇಣದ ಬತ್ತಿಯನ್ನು ತೆಗೆದುಕೊಂಡು ಬರಬೇಕು. ಎಲ್ಲರೂ ಕಂಪಲ್ಸರಿ ಕಡ್ಡಾಯವಾಗಿ 2 ಮೇಣದ ಬತ್ತಿ. ಯಾಕ್ರಿ ಸ್ವಾಮಿಗಳ ಅಂದ್ರೆ ನಮ್ಮ ಒಲೆ ಮಾಡಿದಾಗ ಅಲ್ಲೆಲ್ಲ ಕರೆಂಟ್ ಹೋಗ್ಯಾವ ನಮ್ಮ. ಅದಕ್ಕೆ ನೀವೇನು ತರ್ತಿರಲ್ಲ ಮೇಣದ ಬತ್ತಿ ಎಲ್ಲ ಗಾಳಿ ಹಾಕೊಂಡೋಗಿ ನಮ್ಮ ಮಡ್ದಾಗ ಹಚ್ತೀವಿ. ಅಂದ್ರೆ ನಾಳೆ ಎಲ್ಲ ಇಲ್ಲಿ ಲೈಟ್ ಎಲ್ಲ ಆಪಕ್ಕವು, ಇಲ್ಲಿ ಜ್ಯೋತಿ ಒಂದ ಬೆಳಗ್ತಿರ್ತದೆ. ಆ ಜ್ಯೋತಿ ಬೆಳಗಿಸುವ ಉದ್ದೇಶ ಏನಂತಂದ್ರೆ
ನಮ್ಮ ಮುಲ್ಯಾಳ ಗ್ರಾಮದೊಳಗೆ ಯಾವಾಗಲೂ ಅಜ್ಞಾನ ಬರಬಾರ್ದು, ಯಾವಾಗಲೂ ನಮ್ಮ ಮುಲ್ಯಾಳ ಗ್ರಾಮದೊಳಗೆ ಜ್ಞಾನದ ಜ್ಯೋತಿ ಬೆಳಗಬೇಕನ್ನುವಂಥ ಸಂದೇಶದೊಂದಿಗೆ ನಾಳೆ ಇಲ್ಲೆಲ್ಲರೂ ಮೇಣದ ಬತ್ತಿಯನ್ನು ಹಚ್ಚಿ ಜ್ಞಾನದ ಜ್ಯೋತಿಯನ್ನು ನಾವೆಲ್ಲರೂ ಸಹಿತ ಬೆಳೆಸೋಣ ಅಂತಕ್ಕಂಥ ಮಾತೇಳಿ ಎಲ್ಲ ತಾಯಂದರು ಎಲ್ಲ ಅಕ್ಕ ತಂಗಿಯಂದರಿಗೆ ಇನ್ನೊಂದು ವಿನಂತಿ ಅಣ್ಣ, ನಾಳೆ ಇಲ್ಲಿ ಬನಶಂಕರಿ ಗುಡಿ ಅನ್ರಿ, ಬನಶಂಕರಿ ಗುಡಿಗೆ ಸರಿಯಾದ ಸಮಯ 8:30 ಗಂಟೆಗೆ ನೀವೆಲ್ಲರೂ ಬರ್ಬೇಕು. ಯಾಕೆ ಬರ್ಬೇಕಂತಂದ್ರೆ ನಾಳೆ ರುದ್ರಾಕ್ಷಿ ಪುಣಿಸೋದು, ಅದು ಮುಂದಿನ ಊರಾಗ ಕಟ್ಟಾಕ. ಈಗ ನಿಮ್ಮ ಊರಾಗ ಎಲ್ಲರಿಗೆ ಕಟ್ಟೇವಿಲ್ಲ, ಮತ್ತು ಮುಂದಿನ ಊರಾಗ ಕಟ್ಟಬೇಕಿಲ್ಲ, ನೀವು ರೆಡಿ ಮಾಡಿಕೊಡ್ಬೇಕು ನಮಗೆ. ನಾ ಮುಂದಿನ ಊರಾಗ ಹೋಗಿ ಹೇಳ್ತೀನಿ ಯಾರು ರೆಡಿ ಮಾಡ್ಯಾರ ಅಂತಂದ್ರೆ ನಮ್ಮ ಮುಲ್ಯಾಳ ಗ್ರಾಮದವ್ರು ರೆಡಿ ಮಾಡಿಕೊಟ್ಟಾರ ಅಂತ ಹೇಳ್ತೀನಿ ರುದ್ರಾಕ್ಷಿ. ಅದಕ್ಕೆ ನಾಳೆ ಸಾಧ್ಯವಾದಷ್ಟು ಬನಶಂಕರಿ ದೇವಸ್ಥಾನಕ್ಕೆ 9 ಗಂಟೆಗೆ ನೀವೆಲ್ಲರೂ ಕೂಡ ಬರಬೇಕಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತನ ಆಶೀರ್ವಾದ ಸದಾ ನಾಳೆ ವೈದ್ಯರ ಒಂದು ಸನ್ಮಾನ ಅದ.